ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬಂದು ವಿಡಿಯೋ RRBಗೆ ಸಂಬಂಧಪಟ್ಟಂತೆ RRB ಮೇಲೆ ಇರ್ತಕ್ಕಂಥ ಕ್ವಶನ್ಸ್ಗಳಾಗಿರುತ್ತೆ. RRB MCQs ಅಂತ ಹೇಳ್ಬಹುದಾಗಿರುತ್ತೆ ಆ್ಯಂಡ್ RRB ರಿಲೇಟೆಡ್ ಕ್ವಶನ್ಸ್ಗಳು. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಭಾರತೀಯ ರೈಲ್ವೆಯಲ್ಲಿ ಅತಿ ಉದ್ದವಾದ ನಿಲ್ದಾಣದ ಹೆಸರು ಯಾವುದು ಅಂತ ಕೇಳಿದರೆ ಕನ್ಯಾಕುಮಾರಿ, ವೆಂಕಟ ನರಸಿಂಹರಾಜುವರಿಪೇಟೆ ಆ್ಯಂಡ್ ಖರಗ್ಪುರ ಆ್ಯಂಡ್ ಛತ್ರಪತಿ ಶಿವಾಜಿ ಟರ್ಮಿನಸ್. ಸೊ ನೋಡಿ ಇಲ್ಲಿ ಫ್ರೆಂಡ್ಸ್, ಅತಿ ಉದ್ದದಕ್ಕಿಂತ ಹೆಚ್ಚಾಗಿ ಅತಿ ಚಿಕ್ಕ ಹೆಸರನ್ನು ಹೊಂದಿರತಕ್ಕಂಥದ್ದು ಐಬಿ ಅಂತ ಹೇಳಿದೆ. ಅದು ಬಂದು ಒಡಿಸ್ಸಾದಲ್ಲಿ ಇರ್ತಕ್ಕಂಥದ್ದು, ಒಡಿಶಾ. ಓಕೆ, ಸೊ ಇದಾದ ನಂತರ ಬರ್ತಕ್ಕಂಥದ್ದು ಭಾರತೀಯ ರೈಲ್ವೆಯಲ್ಲಿ ಅತಿ ಉದ್ದವಾದ ನಿಲ್ದಾಣ ಅಂತ ಹೇಳಿದರೆ ಅದು ಬಂದು ಆಪ್ಷನ್ ಬಿ ವೆಂಕಟ ನರಸಿಂಹರಾಜುವರಿಪೇಟೆ ಅಂತಕ್ಕಂಥದ್ದಾಗಿರುತ್ತೆ. ಇದು ಕಂಡು ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ, ಸೊ ಅಂದರೆ ಆಂಧ್ರ ಪ್ರದೇಶ ಅಂತ ಹೇಳಿದ್ರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಒಂದು ಗಡಿಯಲ್ಲಿ ಕಂಡು ಬರುತ್ತೆ. ಅದು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲೇ ಕಂಡು ಬರ್ತಕ್ಕಂಥದ್ದು ವೆಂಕಟ ನರಸಿಂಹರಾಜುವರಿಪೇಟೆ ಅಂತಕ್ಕಂಥ ಒಂದು ಹೆಸರಿಂದ ಒಂದು ರೈಲ್ವೆ ನಿಲ್ದಾಣ ಇರ್ತಕ್ಕಂಥದ್ದಾಗುತ್ತೆ. ಅದು ಅತಿ ಉದ್ದವಾದ ರೈಲ್ವೆ ನಿಲ್ದಾಣ ಆಗಿರುತ್ತೆ. ಸೊ ಚಿಕ್ಕದು ಬಂದು ಐಬಿ ಒಡಿಶಾದಲ್ಲಿದೆ. ಅತಿ ದೊಡ್ಡ ಹೆಸರನ್ನ ಹೊಂದಿರತಕ್ಕಂಥ ಒಂದು ರೈಲ್ವೆ ನಿಲ್ದಾಣ ಅಂತ ಹೇಳಿದ್ರೆ ಅದು ವೆಂಕಟ ನರಸಿಂಹರಾಜುವರಿಪೇಟೆ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರೈಲು ಮಾರ್ಗಗಳು ಕೊನೆಗೊಳ್ಳುವ ನಿಲ್ದಾಣವನ್ನು ಏನೆಂದು ಕರೆಯುತ್ತಾರೆ? ಕ್ವಶನ್ ಈ ರೀತಿ ಇದೆ: ರೈಲು ಮಾರ್ಗಗಳು ಕೊನೆಗೊಳ್ಳುವ ನಿಲ್ದಾಣವನ್ನು ಏನೆಂದು ಕರೆಯುತ್ತಾರೆ? ಜಂಕ್ಷನ್ನು, ವೇ ಸೈಡು, ಬ್ಲ್ಯಾಕ್ ಟರ್ಮಿನಲ್ ನಿಲ್ದಾಣ ಅಂತ ಹೇಳಿದರೆ ಇಲ್ಲಿ ಟರ್ಮಿನಲ್ ಅಥವಾ ಟರ್ಮಿನಸ್ ಅಂತ ಹೇಳ್ತೀವಿ. ಟರ್ಮಿನಲ್ ಅಥವಾ ಟರ್ಮಿನಸ್ ಅದು ಬಂದು ರೈಲು ಮಾರ್ಗ ಏನು ಎಂಡ್ ಸ್ಟಾಪ್ ಅಂತ ಹೇಳ್ತೀವೋ, ಎಂಡು ನಿಲ್ದಾಣ ಅಂತ ಹೇಳ್ತೀವೋ, ಕೊನೆಯ ನಿಲ್ದಾಣ, ಸೊ ಅದಾಗಿರುತ್ತೆ ಟರ್ಮಿನಲ್ ಅಥವಾ ಟರ್ಮಿನಸ್ ನಿಲ್ದಾಣ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಕನಿಷ್ಠ ಉದ್ದದ ವಲಯ ಯಾವುದು? ಅಂದರೆ ಇಟ್ ಮೀನ್ಸ್ ಕನಿಷ್ಠ ಉದ್ದದ ವಲಯ. ಇಲ್ಲಿ ನಾನು ಇನ್ನೂ ಒಂದು ಪಾಯಿಂಟ್ ಅದಕ್ಕೆ ಇಷ್ಟಪಡ್ತೀನಿ. ಗರಿಷ್ಠ ಅಂದರೆ ಗರಿಷ್ಠ ಅಂತ ಹೇಳಿದರೆ ಅತಿ ಹೆಚ್ಚು ಅಂತ ಹೇಳ್ಬೋದಲ್ವಾ. ಅತಿ ಹೆಚ್ಚು ಉದ್ದದ ರೈಲ್ವೆ ವಲಯವನ್ನು ಹೊಂದಿರತಕ್ಕಂಥ ಒಂದು ವಲಯ ಅಂತ ಹೇಳಿದ್ರೆ ಅದು ಉತ್ತರ ರೈಲ್ವೆ. ಇದು ಬಂದು ಅತಿ ಉದ್ದವಾದ ಒಂದು ವಲಯ ಆಗಿರುತ್ತೆ. ಅತಿ ಚಿಕ್ಕ ಅಥವಾ ಕನಿಷ್ಠ ಉದ್ದದ ವಲಯ ಅಂತ ಹೇಳಿದ್ರೆ ಅದು ಬಂದು ಈಶಾನ್ಯ ಗಡಿ ರೈಲ್ವೆ. ಆಪ್ಷನ್ ಬಿ ಈಶಾನ್ಯ ಗಡಿ ರೈಲ್ವೆ ಆಗಿರುತ್ತದೆ. ಇನ್ನು ನೆಕ್ಸ್ಟು ರಾಷ್ಟ್ರೀಯ ರೈಲು ವಸ್ತು ಸಂಗ್ರಹಾಲಯವು ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ ಅಂತ ಹೇಳಿದ್ರೆ ರೈಲ್ವೆ ಮ್ಯೂಸಿಯಂ ಅಂತ ಹೇಳ್ತೀವಿ. NRM ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ. ಸೊ ಇದು ಬಂದು ರಾಷ್ಟ್ರೀಯ ರೈಲು ವಸ್ತು ಸಂಗ್ರಹಾಲಯವು ಯಾವ ಒಂದು ಇದರಲ್ಲಿ ಕಂಡು ಬರುತ್ತೆ ಅಂತೇಳಿ ನವದೆಹಲಿ. ಆಪ್ಷನ್ ಬಿ ನವದೆಹಲಿಯಲ್ಲಿ ಕಂಡುಬರುವುದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ: 1903ರಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಮರದಿಂದ ಅಂದರೆ ಹೇಳಿದ್ರೆ 1903ರಲ್ಲಿ ಏನು ಮಾಡ್ತಾರೆ, ಬ್ರಿಟಿಷರು ಒಂದು ರೈಲ್ವೆ ನಿಲ್ದಾಣವನ್ನು ಸ್ಥಾಪನೆಯನ್ನು ಮಾಡಿರ್ತಾರೆ. ಅದು ಬಂದು ಮರದಿಂದ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇದೇನಾಗುತ್ತೆ ಅಂದರೆ ಕಂದಘಾಟ್ ಬೆಂಕಿಯಲ್ಲಿ ನಾಶವನ್ನು ಹೊಂದತಕ್ಕಂಥದ್ದು ಆಗಿರುತ್ತೆ. ಅದು ಯಾವ ಒಂದು ರೈಲ್ವೆ ನಿಲ್ದಾಣ ಅಂಡ್ ಎಲ್ಲಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡಿ ಇದ್ರ ಬಗ್ಗೆ ನೋಡ್ತಾ ಹೋದರೆ ಶಿಮ್ಲಾ ಕಲ್ಕಾ ರೈಲು ಮಾರ್ಗವನ್ನು ಯುನೆಸ್ಕೋ ಪಾರಂಪರ್ಯ ತಾಣವೆಂದು ಘೋಷಣೆಯನ್ನು ಮಾಡಿದೆ. ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ರೈಲ್ವೆ ನಿಲ್ದಾಣ ಆಗಿರುತ್ತದು 1903ರಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಮರದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ರೈಲು ನಿಲ್ದಾಣ. ಅದೇನಾಗುತ್ತೆ ಈ ಒಂದು ದೊಡ್ಡ ಬೆಂಕಿಯ ಘಟನೆ ಎಲ್ಲಿ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದರೆ ಕಂದಘಾಟ್ ರೈಲು ನಿಲ್ದಾಣವು. ಓಕೆ, ಕಂದಘಾಟ್ ರೈಲು ನಿಲ್ದಾಣ ಏನಾಗುತ್ತೆ ಈ ಒಂದು ಬೆಂಕಿಯ ಅನಾಹುತದಿಂದ ಸುಟ್ಟೋಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಬಂದು ವಿಶ್ವ ಪಾರಂಪರ್ಯ ತಾಣವಾಗಿಯೂ ಸಹ ಘೋಷಣೆಯನ್ನು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ರೈಲ್ವೆ ಪ್ರಧಾನ ಕಚೇರಿಯನ್ನು ಓದಿ ಮತ್ತು ಯಾವುದು ತಪ್ಪು ಎಂದು ಗುರುತಿಸಿ. ದಕ್ಷಿಣ ಮಧ್ಯ ರೈಲ್ವೆ ಕೊಟ್ಟಿದ್ದಾರೆ, ಸಿಕಂದರಾಬಾದ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕೇಂದ್ರ ರೈಲ್ವೆ ಬಂದು ಭೋಪಾಲ್ ಕೊಟ್ಟಿದ್ದಾರೆ, ದಕ್ಷಿಣ ರೈಲ್ವೆ ಬಂದು ಚೆನ್ನೈ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಉತ್ತರ ರೈಲ್ವೆ ಬಂದು ನವದೆಹಲಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ನಾವು ಗುರುತಿಸಬೇಕಾಗುತ್ತೆ, ಹೌದಾ? ಸೊ ಇಲ್ಲಿ ಬಂದು ಕೇಂದ್ರ ರೈಲ್ವೆ ಅಂತ ಏನಿದೆಯೋ ಭೋಪಾಲ್, ಸೊ ಭೋಪಾಲಲ್ಲಿ ಯಾವುದೇ ಒಂದು ಕೇಂದ್ರ ಕಚೇರಿ ಅಥವಾ ರೈಲ್ವೆ ಇದು ಕಂಡು ಬರೋದಿಲ್ಲ. ಕೇಂದ್ರ ರೈಲ್ವೆ ಬಂದು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಕೇಂದ್ರ ರೈಲ್ವೆ ಬಂದು ಮುಂಬೈ, ಹೌದಾ? ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಬಿ ತಪ್ಪಾಗುತ್ತೆ. ಅದು ಕಂಡು ಬರ್ತಕ್ಕಂಥದ್ದು ಮುಂಬೈನಲ್ಲಿ. ಮುಂಬೈ. ಇನ್ನು ಉಳಿದಿರ್ತಕ್ಕಂಥದ್ದು ದಕ್ಷಿಣ ಮಧ್ಯ ರೈಲ್ವೆ ಬಂದು ಸಿಕಂದರಾಬಾದ್ ಆಗಿರುತ್ತೆ, ದಕ್ಷಿಣ ರೈಲ್ವೆ ಬಂದು ಚೆನ್ನೈ ಆಗಿರುತ್ತೆ, ಉತ್ತರ ರೈಲ್ವೆ ಬಂದು ನವದೆಹಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಗಳು. ಆ್ಯಂಡ್ ನೆಕ್ಸ್ಟು ಕೆಳಗಿನ ಯಾವ ನಗರಗಳಲ್ಲಿ ಭಾರತೀಯ ರೈಲ್ವೆಯ 3 ವಲಯ ಪ್ರಧಾನ ಕಚೇರಿಗಳಿವೆ? ಅಂದರೆ
ಯಾವ ಒಂದು ನಗರದಲ್ಲಿ ಭಾರತದಲ್ಲಿರ್ತಕ್ಕಂಥ 3 ರೈಲ್ವೆ ವಲಯದ ಪ್ರಧಾನ ಕಚೇರಿಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ ಅದು ಬಂದು ಕೋಲ್ಕತ್ತಾ. ಆಪ್ಷನ್ ಡಿ ಕೋಲ್ಕತ್ತಾ. ಸೊ ನಿಮ್ಗೆ ಗೊತ್ತಿರಬಹುದು ಕೋಲ್ಕತ್ತಾ ಅಂತ ಹೇಳಿದಾಗಲೇ ಪೂರ್ವ ರೈಲ್ವೆನೂ ಬರುತ್ತೆ. ಪೂರ್ವ ರೈಲ್ವೆ ಕಂಡು ಬರ್ತಕ್ಕಂಥದ್ದು ಕೋಲ್ಕತ್ತಾ ಆಗಿರುತ್ತೆ. ಮತ್ತು ಆಗ್ನೇಯ ರೈಲ್ವೆ ಬರುತ್ತೆ, ಆಗ್ನೇಯ ರೈಲ್ವೆ. ಓಕೆ, ಇಲ್ಲೇ ಅತಿ ಹೆಚ್ಚು ಇದು ಕಂಡು ಬರ್ತಕ್ಕಂಥದ್ದು. ಸೊ ಒಟ್ಟು 3 ರೈಲ್ವೆ ವಲಯಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ಕೆಳಗಿನ ಯಾವ ವಲಯ ಪ್ರಧಾನ ಕಚೇರಿ ನಗರ ಸಂಯೋಜನೆ ತಪ್ಪಾಗಿದೆ. ಅಂದರೆ ಆಗ್ನೇಯ ಮಧ್ಯೆ ಬಂದು ಬಿಲಾಸ್ಪುರ ಕೊಟ್ಟಿದ್ದಾರೆ, ವಾಯುವ್ಯ ಬಂದು ಜೋಧ್ಪುರ ಕೊಟ್ಟಿದ್ದಾರೆ, ಪೂರ್ವ ಮಧ್ಯೆ ಬಂದು ಹಾಜಿಪುರ, ಪಶ್ಚಿಮ ಮಧ್ಯೆ ಬಂದು ಜಬಲ್ಪುರವನ್ನು ಕೊಟ್ಟಿದ್ದಾರೆ. ಆಗ್ನೇಯ ಮಧ್ಯೆ ಬಂದು ಬಿಲಾಸ್ಪುರ, ಓಕೆ ಸರಿ ಇದೆ. ಆ್ಯಂಡ್ ವಾಯುವ್ಯ ಏನು ಕೊಟ್ಟಿದ್ದಾರೋ ವಾಯುವ್ಯ ರೈಲ್ವೆ ಬಂದು ಜೋಧ್ಪುರ ಅಲ್ಲ, ಅದು ಜೈಪುರದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಜೋಧ್ಪುರ ತಪ್ಪಾಗಿರ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ದಕ್ಷಿಣ ರೈಲ್ವೆಯ ಪ್ರಧಾನ ಕಚೇರಿ ಇಲ್ಲಿ ನೆಲೆಗೊಂಡಿದೆ. ಕೋಲ್ಕತ್ತಾ, ಚೆನ್ನೈ, ದೆಹಲಿ ಆ್ಯಂಡ್ ಮುಂಬೈ. ದಕ್ಷಿಣ ರೈಲ್ವೆ ಕಂಡು ಬರ್ತಕ್ಕಂಥ ಒಂದು ಇದಂತ ಹೇಳಿದ್ರೆ ಅದು ಬಂದು ಚೆನ್ನೈ. ಆಪ್ಷನ್ ಬಿ ಚೆನ್ನೈ. ತಮಿಳುನಾಡು ಅಂತ ಏನು ಹೇಳ್ತೀವೋ ಚೆನ್ನೈನಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ದಕ್ಷಿಣ ಮಧ್ಯ ರೈಲ್ವೆಯ ಪ್ರಧಾನ ಕಚೇರಿಯು ಇಲ್ಲಿ ನೆಲೆಗೊಂಡಿದೆ. ದಕ್ಷಿಣ ಮಧ್ಯ ರೈಲ್ವೆ, ಸೆಂಟ್ರಲ್ ಅಂತ ಏನು ಹೇಳ್ತೀವೋ ಸೊ ಅದಾಗಿರುತ್ತೆ. ದಕ್ಷಿಣ ಕೇಂದ್ರ ಕಚೇರಿ ಬಂದು ಇಲ್ಲಿ ಸಿಕಂದರಾಬಾದ್. ಆಪ್ಷನ್ ಸಿ ಸಿಕಂದರಾಬಾದ್ನಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಈಶಾನ್ಯ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಈಶಾನ್ಯ. ಈಶಾನ್ಯದಲ್ಲೂ ಸಹ 2 ಬರುತ್ತೆ. ಒಂದು ಈಶಾನ್ಯ ರೈಲ್ವೆ ಮತ್ತು ಇನ್ನೊಂದು ಈಶಾನ್ಯ ಗಡಿನಾಡಿನ ರೈಲ್ವೆ 2 ಬರುತ್ತೆ. ಸೊ ಈಶಾನ್ಯ ರೈಲ್ವೆ ಬಂದು ಗೋರಖ್ಪುರ, ಈಶಾನ್ಯ ರೈಲ್ವೆ ಗೋರಖ್ಪುರ. ಆ್ಯಂಡ್ ಈಶಾನ್ಯ ಗಡಿನಾಡು, ಕೋಸ್ಟ್ ಅಂತ ಏನು ಹೇಳ್ತೀವೋ ಗಡಿನಾಡು, ಈಶಾನ್ಯದ ಗಡಿನಾಡು ಬಂದು ಗುವಾಹಟಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗುವಾಹಟಿ ಬಂದು ಗಡಿನಾಡು. ಈಶಾನ್ಯ ಗಡಿನಾಡಲ್ಲಿ ಗುವಾಹಟಿ ಕಂಡು ಬರುತ್ತೆ. ಈಶಾನ್ಯ ರೈಲ್ವೆ ಬಂದು ಗೋರಖ್ಪುರದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಉತ್ತರ ರೈಲ್ವೆಯ ಪ್ರಧಾನ ಕಚೇರಿಯನ್ನು ಕೇಳಿದರೆ ಉತ್ತರ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತದೆ? ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ನವದೆಹಲಿ. ಆಪ್ಷನ್ ಎ ನವದೆಹಲಿ. ಇನ್ನು ಉತ್ತರ ರೈಲ್ ಬರುತ್ತೆ. ಮತ್ತು ಇನ್ನೊಂದು ಬರ್ತಕ್ಕಂಥದ್ದು ಯಾವುದು? ಉತ್ತರ ಕೇಂದ್ರ ರೈಲ್ವೆ ಬರುತ್ತೆ. ಅದು ಬಂದು ಅಲಹಾಬಾದ್. ಅಲಹಾಬಾದ್ ಕೇಂದ್ರ, ಉತ್ತರ ಕೇಂದ್ರ ರೈಲ್ವೆ. ಓಕೆ, ಉತ್ತರ ಕೇಂದ್ರ ರೈಲ್ವೆ ಬಂದು ಅಲಹಾಬಾದ್, ಉತ್ತರ ರೈಲ್ವೆ ಬಂದು ನವದೆಹಲಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ರೈಲ್ವೆ ವಲಯಗಳು ಅವುಗಳ ಪ್ರಧಾನ ಕಚೇರಿಯೊಂದಿಗೆ ಪರಿಗಣಿಸಿ. ಪಶ್ಚಿಮ ಮಧ್ಯ ರೈಲ್ವೆ ಜಬಲ್ಪುರ. ಓಕೆ. ಪೂರ್ವ ಕರಾವಳಿ ರೈಲ್ವೆ ಬಂದು ಭುವನೇಶ್ವರ್ ಅಂತ ಹೇಳಿದರೆ ಅದು ಓಕೆ. ಆ್ಯಂಡ್ ಪಶ್ಚಿಮ ರೈಲ್ವೆ ಬಂದು ಮುಂಬೈ ಅಂತ ಹೇಳಿದರೆ ಸೊ ಅದು ಓಕೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ ಏನಿದೆಯೋ 3 ಸಹ ಸರಿ ಇರುತ್ತೆ. ಪಶ್ಚಿಮ ರೈಲ್ವೆ ಬಂದು ಜಬಲ್ಪುರ ಆಗಿರುತ್ತೆ, ಪೂರ್ವ ಕರಾವಳಿ ರೈಲ್ವೆ ಬಂದು ಭುವನೇಶ್ವರ್ ಆಗಿರುತ್ತೆ, ಪಶ್ಚಿಮ ರೈಲ್ವೆ ಬಂದು ಮುಂಬೈ. ಸೊ ಇದಿಷ್ಟು ಸಹ ಸರಿಯಾಗಿರೋದು. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಹೋದರೆ ಆನ್ಸರು 3 ಸಹ ಸರಿ ಇದೆ. ಆಪ್ಷನ್ 1, 2 ಮತ್ತು 3 ಆಗಿರುತ್ತೆ. ನೀವು ಇದನ್ನು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ನೀವು ಈ ರೀತಿ ಒಂದು ಇದನ್ನು ಹಾಕ್ಕೊಂಡು ನೋಡಿ, ಈ ರೀತಿ ಹಾಕೋಬಿಟ್ಟು ಸೊ ಇಲ್ಲಿ ನಮಗೇನು ಗೊತ್ತಿರುತ್ತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ರೀತಿ ಇರುತ್ತೆ ಅಲ್ವಾ. ಸೊ ಅದಾದ ನಂತರ ಈ ರೀತಿ ಹಾಕ್ಕೊಳ್ರಿ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸೊ ಈ ರೀತಿ ಹಾಕ್ಕೊಂಡಾಗ ನಿಮಗೆ ಅಲ್ಲಿ ಕಂಡು ಬರುತ್ತೆ ಯಾವುದ್ಯಾವುದು ಅಂತ ಹೇಳಿದರೆ ಈ ಒಂದು ಕೇಂದ್ರ ಯಾವ್ದು ಬರುತ್ತೆ, ಮತ್ತು ಮೇಯ್ನಾಗಿ ಪೂರ್ವ ರೈಲ್ವೆ ಯಾವುದು, ಮತ್ತು ಪಶ್ಚಿಮ ರೈಲ್ವೆ ಯಾವುದು. ಸೊ ಈ ರೀತಿ ಬರುತ್ತೆ. ಆವಾಗ ಏನಾಗುತ್ತೆ, ನೀವು ಇಲ್ಲಿ ಪೂರ್ವ ಅಂತ ತೊಗೊಂಡು ಇಲ್ಲಿ ನೀವು ನೇಮನ್ನು ಬರ್ಕೊಂಡ್ರೆ, ಈಗ ಕೋಲ್ಕತ್ತಾ ಅಂತ ಬರ್ಕೊಂಡ್ರೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ, ಕೇಂದ್ರ ಬಂದು ಹಾಜಿಪುರ ಬರುತ್ತೆ. ಹೌದಾ, ಹಾಜಿಪುರ. ಆ್ಯಂಡ್ ನೆಕ್ಸ್ಟ್ ಬಂದು ಈಸ್ಟ್ ಕೋಸ್ಟ್ ಬಂದು ಭುವನೇಶ್ವರ್, ಈಸ್ಟ್ ಕೋಸ್ಟ್. ಸೊ ಈ ರೀತಿ ನೀವು ಇಲ್ಲಿ ಪಾಯಿಂಟ್ ನೋಟ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಪಶ್ಚಿಮ ಬಂದಾಗ ಮುಂಬೈ ಬರುತ್ತೆ, ಮುಂಬೈ. ಅದಾದ ನಂತರ ಜಬಲ್ಪುರ 2 ಬರುತ್ತೆ. ಹೌದಾ, ಜಬಲ್ಪುರ. ಸೊ ಈ ರೀತಿ ಎಲ್ಲ ನೀವು ಮೆನ್ಷನ್ ಮಾಡ್ಕೊಳ್ತೇವೆ. ಈ ಕೇಂದ್ರ ಬಂದು ಮುಂಬೈ. ಈ ರೀತಿ ನೀವು ಒಂದು ಸ್ಕೆಚ್ಚನ್ನು ಹಾಕ್ಕೊಂಡ್ರೆ ದಕ್ಷಿಣ ಬಂದು ಚೆನ್ನೈ ತಮಿಳುನಾಡಲ್ಲಿ ಕಂಡುಬರುತ್ತೆ, ಸಿಕಂದರಾಬಾದ್ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥ. ಸೊ ಆಲ್ಮೋಸ್ಟ್ ಎಲ್ಲನೂ ನೀವು ಓದಿ ಮಾಡೋದ್ರ ಬದಲು ಈ ಥರ ಒಂದು ನಕ್ಷೆಯನ್ನು ಹಾಕ್ಕೊಂಡು ಅಲ್ಲಿ ಮೆನ್ಷನ್ ಮಾಡೋದನ್ನ ನೀವು ನೋಡಿದ ತಕ್ಷಣ ಅನಿಸುತ್ತೆ, ಓ ಇದು ಈ ಒಂದು ನಮಗೆ ದಿಕ್ಕುಗಳು ಗೊತ್ತಿರುತ್ತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕು ಗೊತ್ತಿರುತ್ತೆ. ಅದೇ ರೀತಿ ಆಗ್ನೇಯ ನೈಋತ್ಯ ಉಪದಿಕ್ಕುಗಳು ಸಹ ಗೊತ್ತಿರುತ್ತೆ. ಸೊ ನೀವು ಅಲ್ಲಿ ಬರ್ಕೊಂಡಾಗ ಸಡನ್ನಾಗಿ ನಿಮಗೆ ಅದು ನಿಮ್ಮ ಒಂದು ಓದ್ಕೊಳ್ಳೋ ಹಾಗೆ ಇಲ್ಲ, ಕರೆಕ್ಟಾಗಿ ಒಂದು ಮೈಂಡ್ಗೆ ಹೋಗಿ ಕೂತ್ಕೊಬಿಡುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಒಂದು ನಕ್ಷೆಯನ್ನು ಹಾಕ್ಕೊಳ್ಳಿ, ಎಲ್ಲನೂ ಅಲ್ಲಿ ಬರ್ಕೊಂಡು ನೀವು ನೋಡ್ತಾ ಹೋಗಿ. ಡೈಲಿ ಒಂದು 3-4 ಸರಿ ಸುಮ್ಮನೆ ಜಸ್ಟ್ ಕಣ್ಣಾಡಿಸಿದ್ರೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ.
ನೆಕ್ಸ್ಟು ದಕ್ಷಿಣ ಮಧ್ಯ ರೈಲ್ವೆ ವಲಯದ ಪ್ರಧಾನ ಕಚೇರಿ ಎಲ್ಲಿದೆ? ಸೊ ನೋಡಿ, ಈಗ ದಕ್ಷಿಣ ಎಲ್ಲಿ ಬರುತ್ತೆ ನಮಗೆ? ದಕ್ಷಿಣ ಇಲ್ಲಿ ಬರುತ್ತೆ, ಹೌದಾ? ದಕ್ಷಿಣ ರೈಲ್ವೆ ಬಂದು ನಾವು ಆಲ್ರೆಡಿ ಹೇಳಿದಾಗೆ ಚೆನ್ನೈ ಅಂತ ಹೇಳಿದ್ವಿ. ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ? ಸೊ ಇಲ್ಲಿ ಬರ್ಕೊಂಡು ನೀವು ಚೆನ್ನೈ ಮತ್ತು ಸಿಕಂದರಾಬಾದ್ ಅಂತ ಬರ್ಕೊಂಡ್ರೆ ಆರಾಮಾಗಿ ನೀವು ಆನ್ಸರ್ನ ಮಾಡಬಹುದಾ? ಸೊ ಅಲ್ಲಿ ಯಾವುದೇ ಒಂದು ಡೌಟ್ ಇರಲ್ಲ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಸಿಕಂದರಾಬಾದ್, ಹೌದಾ? ಸೊ ಇಲ್ಲಿ ಗೋರಖ್ಪುರ ಕಂಡು ಬರಲ್ಲ ದಕ್ಷಿಣಕ್ಕೆ, ಕೋಲ್ಕತ್ತಾ ಕಂಡು ಬರಲ್ಲ ದಕ್ಷಿಣಕ್ಕೆ. ಸೊ ಹೈದರಾಬಾದ್ ನೋಡೋಣ, ಅದು ಹೈದರಾಬಾದ್ ಅಂತಕ್ಕಂಥ ಆಪ್ಷನೇ ಇಲ್ಲ. ಯಾಕಂದರೆ ರೈಲ್ವೆ ವಲಯ ಏನಿದೆಯೋ ರೈಲ್ವೆ ವಲಯದಲ್ಲಿ ಹೈದರಾಬಾದ್ ಎಲ್ಲೂ ಕಂಡು ಬರಲ್ಲ, ಹೌದಾ? ಹಾಗಾಗಿ ಆನ್ಸರ್ ಏನು ಮಾಡ್ಬೋದು? ಸಿಕಂದರಾಬಾದ್ ಅಂತ ಐಡೆಂಟಿಫೈನ ಮಾಡಬಹುದು. ಸೊ ಈ ರೀತಿ ನೋಡ್ಕೊಳ್ಳಿ. ಇಲ್ಲಿ ಎರಡು ಮಿಸ್ಟೇಕ್ ಏನಂತ ಹೇಳಿದ್ರೆ ಚೆನ್ನೈ ಮತ್ತು ಸಿಕಂದರಾಬಾದ್ ಕೊಟ್ಟರೆ ಅವೆರಡಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ರೀತಿ ಆಪ್ಷನ್ಗಳನ್ನ ಕೊಟ್ಟಾಗ ನಿಮಗೆ ಆರಾಮಾಗಿ ಆನ್ಸರ್ನ ಮಾಡಬಹುದಾಗುತ್ತೆ. ಸಿಕಂದರಾಬಾದ್ ಬಂದು ದಕ್ಷಿಣದಲ್ಲಿ ಕಂಡುಬರುತ್ತೆ, ಕೋಲ್ಕತ್ತಾ ಗೋರಖ್ಪುರ ಬಂದು ದಕ್ಷಿಣದಲ್ಲಿ ಬರೋದೇ ಇಲ್ಲ, ಆ್ಯಂಡ್ ಹೈದರಾಬಾದಲ್ಲಿ ಯಾವುದೇ ಒಂದು ರೈಲ್ವೆ ವಲಯ ಇಲ್ಲವೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನ ಪರಿಗಣಿಸಿ ರಸ್ತೆ ಮತ್ತು ರೈಲ್ವೆಗಳು, ಶಾಲೆಗಳು, ನೈರ್ಮಲ್ಯ ಸೌಲಭ್ಯಗಳು, ಆಸ್ಪತ್ರೆಗಳು ಮೇಲ್ನಗಳಲ್ಲಿ ಯಾವುದನ್ನು ಆರ್ಥಿಕ ಓವರ್ ಹೆಡ್ಗಳೆಂದು ಪರಿಗಣಿಸಲಾಗುತ್ತದೆ? ಸೊ ನೋಡಿ, ಇಲ್ಲಿ ಆರ್ಥಿಕ ಓವರ್ ಹೆಡ್ ಅಂತ ಏನು ಕೊಟ್ಟಿದ್ರು ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1 ರಸ್ತೆ ಮತ್ತು ರೈಲ್ವೆಗಳನ್ನು ನಾವು ಆರ್ಥಿಕ ಓವರ್ ಹೆಡ್ಗಳಿಗೆ ಇನ್ಕ್ಲೂಡನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಕೇವಲ ಒಂದು ಮಾತ್ರ ಆಗಿರುತ್ತೆ, ರಸ್ತೆ ಮತ್ತು ರೈಲ್ವೆಗಳು. ಆ್ಯಂಡ್ ನೆಕ್ಸ್ಟು ಹೊಸದಾಗಿ ಸ್ಥಾಪಿಸಲಾದ ಪೂರ್ವ ಕರಾವಳಿ ರೈಲ್ವೆ ವಲಯದ ಪ್ರಧಾನ ಕಚೇರಿ ಈ ಕೆಳಗಿನಲ್ಲಿ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಅಂದರೆ ಹೊಸದಾಗಿಂದ ಅದು ರೀಸೆಂಟಾಗಿ 2003ರಲ್ಲಿ, ಇಟ್ ಮೀನ್ಸ್ ಆಲ್ರೆಡಿ ತುಂಬ ವರ್ಷಗಳಾಗಿದೆ, ಬಟ್ ಅದು 2003ರಲ್ಲಿ ಮಾಡಿರ್ತಕ್ಕಂಥದ್ದು. ಪೂರ್ವ ಕರಾವಳಿ ಅಂತ ಹೇಳಿದ್ರೆ ನಾವು ಇನ್ನು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ಪೂರ್ವ ಕರಾವಳಿ, ಇಂಗ್ಲೀಷಲ್ಲಿ ಬಂದು ಈಸ್ಟ್ ಕರಾವಳಿಗೆ ಬಂದು ಕೋಸ್ಟ್ ಅಂತ ಹೇಳ್ತೀವಿ, ಹೌದಾ? ಈಸ್ಟ್ ಕೋಸ್ಟ್ ರೈಲ್ವೆ ಬಂದು 2003ರಲ್ಲಿ ಆಗ್ತಕ್ಕಂಥದ್ದು. ಇದು ಕಂಡು ಬರ್ತಕ್ಕಂಥದ್ದು ಭುವನೇಶ್ವರ್, ಆಪ್ಷನ್ ಡಿ ಭುವನೇಶ್ವರಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ನೀವು ನೋಡ್ಬೋದು ಈಸ್ಟ್ ಅಂತ ಹೇಳಿದಾಗ ಅಲ್ಲಿ ಸೊ ಕೋಲ್ಕತ್ತಾ ಬರ್ಬೋದು, ಆ್ಯಂಡ್ ಹೈದರಾಬಾದ್ ಬರಲ್ಲ, ವಿಶಾಖಪಟ್ಟಣ ಬರಲ್ಲ, ಹೌದಾ? ಇವೆರಡರಲ್ಲೇ ಬರಬೇಕಾದ್ರೆ ಬಂದರೆ ಕೋಲ್ಕತ್ತಾ ಅಥವಾ ಭುವನೇಶ್ವರ್. ಸೊ ಕೋಲ್ಕತ್ತಾ ಬರುತ್ತೆ, ಪೂರ್ವದಲ್ಲಿ ಬರ್ತಕ್ಕಂಥದ್ದು. ಒಟ್ಟು 3 ಅಂತ ನಾವು ಹೇಳಿದ್ವಿ. ಕೋಲ್ಕತ್ತಾ ಪೂರ್ವ ರೈಲ್ವೆ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬರ್ತಕ್ಕಂಥ ಆಗ್ನೇಯ ರೈಲ್ವೆ ಬರುತ್ತೆ. ಓಕೆ, ಸೊ ಅದಾದ ನಂತರ ಈಸ್ಟ್ ಕೋಸ್ಟ್ ಬಂದು ಭುವನೇಶ್ವರಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಭಾರತ ಈ ಕೆಳಗಿನ ಯಾವ ರೈಲ್ವೆ ವಲಯವು ಪ್ರಧಾನ ಕಚೇರಿಯು ಸರಾಸರಿ ಸಮುದ್ರ ಮಟ್ಟಕ್ಕಿಂತ ಅತಿ ಎತ್ತರದಲ್ಲಿದೆ? ಸಮುದ್ರ ಮಟ್ಟಕ್ಕಿಂತ ಅತಿ ಎತ್ತರದಲ್ಲಿರ್ತಕ್ಕಂಥ ಒಂದು ರೈಲ್ವೆ ವಲಯ ಯಾವುದು ಅಂತ ಹೇಳಿದ್ರೆ ಸೊ ಅದು ಬಂದು ನಮಗೆ ಗೊತ್ತಿರೋ ಹಾಗೆ ಹುಬ್ಬಳ್ಳಿ ಅಂತ ಏನು ಹೇಳ್ತೀವೋ ಹುಬ್ಬಳ್ಳಿ, ಅದು ಕಂಡು ಬರ್ತಕ್ಕಂಥದ್ದಲ್ಲಿ ನೈಋತ್ಯ ರೈಲ್ವೆ, ಹೌದಾ? ಸೊ ಆನ್ಸರ್ ಬಂದು ಆಪ್ಷನ್ ಸಿ ನೈಋತ್ಯ ರೈಲ್ವೆ ಆಗಿರುತ್ತೆ. ನೆಕ್ಸ್ಟು ವಿವಿಧ ರೈಲ್ವೆ ವಲಯಗಳ ಪ್ರಧಾನ ಕಚೇರಿ ಸೇಮು. ಸೊ ಈಶಾನ್ಯ ಗುವಾಹಟಿ ಅಂತ ಕೊಟ್ಟಿದ್ದಾರೆ, ಮಧ್ಯ ಭೂಪಾಲ್ ಕೊಟ್ಟಿದ್ದಾರೆ, ಪಶ್ಚಿಮ ಬಂದು ಮುಂಬೈಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವ ಒಂದು ಹೇಳಿಕೆ ಅಥವಾ ಯಾವ ಒಂದು ಹೊಂದಾಣಿಕೆ ಸರಿ ಇದೆ ಅಂತ ಹೇಳಿದರೆ ಈಶಾನ್ಯ ರೈಲ್ವೆ ಬಂದು ನಮಗೆ ಗೊತ್ತಿದೆ. ಗುವಾಹಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗೋರಖ್ಪುರ, ಹೌದಾ? ಗೋರಖ್ಪುರ ಕಂಡು ಬರ್ತಕ್ಕಂಥ ಈಶಾನ್ಯ ರೈಲ್ವೆ ಬಂದು ಗುವಾಹಟಿ ಎಲ್ಲ ಗೋರಖ್ಪುರದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಈ ಒಂದು ಗುವಾಹಟಿಯಲ್ಲಿ ಕಂಡು ಬರ್ತಕ್ಕಂಥ ಯಾವುದು? ಈಶಾನ್ಯ ಗಡಿನಾಡು. ಆಲ್ರೆಡಿ ಹೇಳಿದಾಗೆ ಈಶಾನ್ಯ ಗಡಿನಾಡು ಕೇಂದ್ರ ಕಂಡು ಬರುತ್ತೆ, ಹಾಗಾಗಿ ಇದು ತಪ್ಪಾಗುತ್ತೆ. ಇನ್ನು ಮಧ್ಯ ಅಂತ ಹೇಳಿದಾಗ ಮಧ್ಯ ರೈಲ್ವೆ ಅಂತ ಹೇಳಿದ್ರೆ ಸೆಂಟ್ರಲ್ ರೈಲ್ವೆ ಬಂದು ಭೂಪಾಲ್ ಅಂತ ಕೊಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮಧ್ಯ ರೈಲ್ವೆ ಭೂಪಾಲ್ ಅಲ್ಲ, ಮುಂಬೈ, ಹೌದಾ? ಮುಂಬೈಯಲ್ಲಿ ಕಂಡು ಬರುತ್ತೆ. ಸೊ ಭೂಪಾಲ್ ಅಂತಕ್ಕಂಥದ್ದು ಸಹ ತಪ್ಪಾಗಿರ್ತಕ್ಕಂಥ ಒಂದು ಆಪ್ಷನ್ ಆಗಿರುತ್ತೆ. ಇನ್ನು ಪಶ್ಚಿಮ ರೈಲ್ವೆ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಇದು ಬಂದು ಮುಂಬೈನಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇದು ಮಾತ್ರ ಸರಿ ಇದೆ. ಆಪ್ಷನ್ 1 ಮತ್ತು 2 ತಪ್ಪಾಗಿದೆ, ಕೇವಲ 3ನೇದು ಮಾತ್ರ ಸರಿ ಇದೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಧ್ಯ ರೈಲ್ವೆ ಪ್ರಧಾನ ಕಚೇರಿ ಎಲ್ಲಿದೆ? ಸೊ ಆಲ್ರೆಡಿ ನಾನು ಹೇಳಿದಾಗೆ ಮಧ್ಯ ರೈಲ್ವೆ ಕಂಡು ಬರ್ತಕ್ಕಂಥದ್ದು ಕೇಂದ್ರ ರೈಲ್ವೆ, ಸೆಂಟ್ರಲ್ ರೈಲ್ವೆ, ಮಧ್ಯ ರೈಲ್ವೆ ಇದೆಲ್ಲ ಬರ್ತಕ್ಕಂಥದ್ದು ಮುಂಬೈನಲ್ಲಿ, ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ರಾಷ್ಟ್ರೀಯ ಹೂಡಿಕೆ ನಿಧಿಯಲ್ಲಿರುವ ಹಣವನ್ನು ಡ್ಯಾಶ್ಗೆ ಬಳಸಬಹುದು ಅಂತ ಹೇಳಿದರೆ ರಾಷ್ಟ್ರೀಯ ಹೂಡಿಕೆ ಹಣವನ್ನು ಮೇಯ್ನಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಮರು ಬಂಡವಾಳೀಕರಣಕ್ಕೆ ಮತ್ತು CPSCಗಳ ಷೇರುಗಳನ್ನು ಖರೀದಿಸುವುದು, ಇವೆರಡಕ್ಕೆ ಮೇಯ್ನಾಗಿ ರಾಷ್ಟ್ರೀಯ ಹೂಡಿಕೆ ನಿಧಿಯಲ್ಲಿರುವ ಹಣವನ್ನು ಬಳಸ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಆನ್ಸರು ಆಪ್ಷನ್ 1 ಮತ್ತು 2 ಎಲ್ಲಿದೆಯೋ? ಆನ್ಸರ್ 1 ಮತ್ತು 2 ಕೇವಲ ಡಿ ಅಂತ ಎಂದಿಯೋ 1 ಮತ್ತು 2 ಇದು ಮಾತ್ರ ಆಗಿರುತ್ತೆ.
ಸೊ ಇಷ್ಟು ಬಂದು ರೈಲ್ವೆ. ಇನ್ನು ಮ್ಯಾಕ್ಸಿಮಮ್ ಒಂದು 50ರಿಂದ 60 ಕ್ವಶನ್ಸ್ ಕಂಡು ಬರುತ್ತೆ ಈ ಒಂದು ರೈಲ್ವೆಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಒಂದು ವೀಡಿಯೋದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟು ಬಂದು ನೀವು ನೋಡ್ತಾ ಹೋಗಿ. ಆಲ್ರೆಡಿ ಹೇಳ್ದಾಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಈ ರೀತಿ ಹಾಕ್ಕೊಂಡು ಅದನ್ನು ಒಂದು ಮೆನ್ಷನ್ನ ಮಾಡಿಕೊಂಡು ನೀಟಾಗಿ ಒಂದು ಚಾರ್ಟನ್ನು ಹಾಕ್ಕೊಂಡ್ಬಿಡಿ. ಸೊ ಹಾಗಾಗಿ ನಿಮಗೆ ನೀಟಾಗಿ ಅದು ಅರ್ಥ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.